ಬೆಳಿಗ್ಗೆ 2:30 ಗಂಟೆಗೆ ಅವಾಗ ಮಂತ್ರಾಲಯದಲ್ಲಿ 1972ರಲ್ಲಿ ದರ್ಶನ ಕೊಟ್ಟಿದ್ದಾರೆ ದೂರ ಸ್ವಾಮಿ. ಇಷ್ಟೇ ದೂರದಲ್ಲಿ ಹೆಂಗಸರು ನೋಡ್ತಾ ಇದ್ದೇವೆ, ಇಬ್ರು ನೋಡ್ತಾ ಇದ್ದೇವೆ, ಹಿಂಗೆ ನೋಡ್ತಾ ಇದ್ದೆ. ಇದನ್ನ ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ರು. ಆದ್ರೂ ಇದು ಮೈಕಲ್ಲಿ ಮಾತಾಡ್ಬೇಕಲ್ಲ. ನನ್ನ ಜೀವನ ಚರಿತ್ರೆ ಇವತ್ತು ನಿಮ್ಗೆ ಹೇಳ್ಬೇಕಾದ್ರೆ ನಾಳೆ ಬೆಳಿಗ್ಗೆವರೆಗೂ ನಾನು ಹೇಳ್ಬಲ್ಲೆ. ಅಷ್ಟು ಪವಾಡಗಳು ನಡೀತಾ ಇದೆ ನನಗೆ. ಅಷ್ಟು ಪವಾಡ ಅಂದ್ರೆ ಅಷ್ಟು ಪವಾಡ ನಡೀತಾ ಇದೆ ಸ್ವಾಮಿ. ಪೂಜ್ಯಾಯ ರಾಘವೇಂದ್ರಾರ್ಯ ಸತ್ಯಧರ್ಮರದಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರ್ವೇ ವೈಷ್ಣವೇಂದ್ರವರೇಂದ್ರವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ. ಮುಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರೇ. ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೂ ಹಾಗೂ ರಾಘವೇಂದ್ರ ತೀರ್ಥರ ಭಕ್ತಾದಿಗಳಿಗೂ ಇಂದಿನ ಗುರುಪುಷ್ಯರ್ಕ ಯೋಗದ ಶುಭ ಸಂದರ್ಭದಲ್ಲಿ ಎಲ್ರಿಗೂ ಅಭಿನಂದಿಸುತ್ತಾ, ಇಂದು ಗುರುಪುಷ್ಯರ್ಕ ಯೋಗ ಅಂದ್ರೆ ಏನು, ಯಾವ ಸಮಯದಲ್ಲಿ ಬರುತ್ತೆ, ಇದರ ಮಹತ್ವವನ್ನ ನಾವು ತಿಳಿಬೇಕು. ಅವಾಗ ನಮ್ಗೆ ಈ ದಿನದಲ್ಲಿ ಹೇಗೆ ಸೇವೆ ಮಾಡ್ಬೋದು ಅಂತ ನಮಗೆ ಒಂದು ಮಾಹಿತಿ ಸಿಗ್ತದೆ. ಅದಕ್ಕೆ ಅಪ್ಪಣ್ಣಾಚಾರ್ಯರು ರಾಯರ ಸ್ತೋತ್ರ ಮಾಡ್ಬೇಕಾದ್ರೆ ರಾಯರ ಸ್ತೋತ್ರದಲ್ಲಿ, ಗುರುರಾಯರ ಸ್ತೋತ್ರದಲ್ಲಿ ಬರುತ್ತೆ, ಸೋಮ ಸೂರ್ಯೋ ಪರಾಗೇಶ ಪುಷ್ಯಾರ್ಗಾಮಿ ಸಮಾಗಮೇತ್ ಅಂತ. ಅಂದ್ರೆ ಸೋಮ ಸೂರ್ಯ ಪರಾಗೇಶ ಪುಷ್ಯಾರ್ಗಾಮಿ ಸಮಾಗಮೇತ್, ಗುರುವಾರ ಹಾಗೂ ಭಾನುವಾರ ಈ ಎರಡು ವಾರದಲ್ಲಿ ಯಾವಾಗ ಪುಷ್ಯ ನಕ್ಷತ್ರ ಬರುತ್ತದೆಯೋ ಅದನ್ನು ಗುರುಪುಷ್ಯರ್ಕ ಯೋಗ ಹಾಗೂ ಪುಷ್ಯರ್ಕ ಯೋಗ ಅಂತ ಎರಡು ಹಾಗೆ ಹೇಳ್ತಾರೆ. ಈ ದಿನದಲ್ಲಿ ನಾವು ಈ ಸ್ತೋತ್ರ, ಈ ರಾಘವೇಂದ್ರ ತೀರ್ಥರ ಸ್ತೋತ್ರ ಅಂದ್ರೆ ಶ್ರೀಪೂರ್ಣ ಬೋಧ ಗುರು ತೀರ್ಥ ಆಗಿರ್ಬೋದು, ಅಥವಾ ಅದು ಬಿಟ್ಟು ಶ್ರೀ ರಾಘವೇಂದ್ರಾಯ ನಮಃ ಅನ್ನೋ ಒಂದು ಸ್ತೋತ್ರ ಇರ್ಬೋದು, ಇದ್ರನ್ನ ಹಾಗೂ ರಾಘವೇಂದ್ರ ತೀರ್ಥರಿಗೆ ಎಷ್ಟೇ ಸೇವೆ ಮಾಡಕ್ಕೆ ಅಂದ್ರೆ ಸ್ತೋತ್ರ ಬರ್ದೇದವ್ರಿಗೆ ಶ್ರೀ ರಾಘವೇಂದ್ರ ಅಂತ ಅನ್ಬೋದು, ಇಲ್ಲ ಪ್ರದಕ್ಷಿಣ ನಮಸ್ಕಾರ ಮಾಡ್ಬೋದು. ಯಥಾಶಕ್ತಿ ಪ್ರದಕ್ಷಿಣ ನಮಸ್ಕಾರ ಸೇವಾದಿಗಳನ್ನ ರಾಘವೇಂದ್ರ ತೀರ್ಥರಲ್ಲಿ ಮಾಡಿದರೆ ಅವಾಗ ಅವ್ರಿಗೆ ಭೂತ ಪ್ರೇತ ಪಿಶಾಚಾರಿ ಪೀಡೆಗಳು ನಾಶ ಆಗತ್ತೆ ಅಂತ ಅಪ್ಪಣಾಚಾರ್ಯರು ಆ ಸ್ತೋತ್ರದಲ್ಲಿ ಹೇಳ್ತಾರೆ. ಆ ಸ್ತೋತ್ರದಲ್ಲಿ ಹೇಳೋಂಗೆ ಈ ಸೋಮ ಸೂರ್ಯ, ಇವತ್ತು ಗುರುವಾರ, ಈ ಗುರುವಾರದಂದು ಪುಷ್ಯ ನಕ್ಷತ್ರ ಬಂದಿದೆ. ಇವತ್ತು ಶುಭವಾಗಿ ಶುಭ ಗುರು ಪುಷ್ಯರ್ಕ ಯೋಗ ಅಂತ ನಾವು ಇದ್ರನ್ನ ಕರಿತೀವಿ. ಇಂದು ಗುರು ಪುಷ್ಯರ್ಕ ಯೋಗ ಇರುವ ತುಂಬಾ ಒಳ್ಳೆ ದಿವಸ, ಬಹು ಪುಣ್ಯ ದಿವಸ ಅಂತ ಅನ್ಬೋದು. ಇಂಥ ಪುಣ್ಯ ದಿನದಲ್ಲಿ ಭಕ್ತಾದಿಗಳು ರಾಘವೇಂದ್ರ ತೀರ್ಥರ ಸನ್ನಿಧಾನಕ್ಕೆ ಬಂದು ರಾಯರ ದರ್ಶನ, ಪಾದೋದಕ, ತೀರ್ಥ ಸೇವನೆ ಮತ್ತೆ ಪ್ರಸಾದಗಳನ್ನ, ಮಂತ್ರಾಕ್ಷತೆಗಳನ್ನ ಸ್ವೀಕಾರ ಮಾಡಿದ್ರೆ ರಾಘವೇಂದ್ರ ತೀರ್ಥರ ಅನುಗ್ರಹ ಮಾಡ್ತಾರೆ. ಅಂದ್ರೆ ಇದೊಂದೇ ದಿನ ಮಾತ್ರ ಅನುಗ್ರಹ ಮಾಡ್ತಾರೆ ಅಂತ ನಾವು ತಿಳ್ಕೊಳ್ಬಾರ್ದು. ಇವತ್ತು ರಾಯರು ವಿಶೇಷ ಅನುಗ್ರಹ ಮಾಡ್ತಾರೆ ಅಂತ ನಾವು ತಿಳ್ಕೊಳ್ಬೇಕು. ಇಂದು ಮಹತ್ವವಾದ ದಿನ ಬಂದಿದೆ. ಇಂಥ ಮಹತ್ವ ದಿನದಲ್ಲಿ ಭಕ್ತಾದಿಗಳು ತಮ್ಮ ಮನೋಕಾಮನೆಗಳನ್ನು, ತಮ್ಮ ಸೇವೆಗಳನ್ನು ರಾಘವೇಂದ್ರ ತೀರ್ಥ ಗುರುವಂತರ್ಗತ, ಭಾರತೀಯ ಋಣಕ ಪ್ರಾಣಾಂತರ್ಗತ ಶ್ರೀ ಮೂಲರಾಮಚಂದ್ರ, ಸೀತಾರಾಮಚಂದ್ರ ಹಾಗೂ ಕೃಷ್ಣ ದೇವರು, ವೇದವ್ಯಾಸ ದೇವರಲ್ಲಿ ನಾವು ಅದನ್ನ ಅರ್ಪಿಸಿದ್ರೆ ನಮಗೆ ಅನಂತ ಫಲಗಳನ್ನ ರಾಘವೇಂದ್ರ ತೀರ್ಥರು ನಮಗೆ ಬೇಡಿದ ಅಭಿಷ್ಟಗಳನ್ನು ಕಲಿಯುಗ ಕಲ್ಪವೃಕ್ಷ ಕಾಮಧೇನುವಾಗಿ ನೀಡ್ತಾರೆ ಅಂತ ಹೇಳಕ್ಕೆ ಬಯಸ್ತೇನೆ. ಇಂಥ ಶುಭ ಸಂದರ್ಭದಲ್ಲಿ ರಾಘವೇಂದ್ರ ತೀರ್ಥರು ಎಲ್ಲಾ ಭಕ್ತ ಮಹಾಶಯರಿಗೂ ಅನುಗ್ರಹ ಮಾಡಲಿ ಅಂತ ನಾನು ಬೇಡ್ಕೊಳ್ತೇನೆ. ಶ್ರೀ ಕೃಷ್ಣ ಅರ್ಪಣ ಮಸ್ತು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ರಾಘವೇಂದ್ರ ಸ್ವಾಮಿಯ ಸ್ಥಾಪನೆ ಬಂದು ನಮ್ಮ ಸಾರ್ವಜನಿಕರ ಸಹಾಯದಿಂದ ಈ ದೇವಸ್ಥಾನ ಉದ್ಭವ ಆಯಿತು. ಇದರಲ್ಲಿ ನಾನು ಏನು ಮಾತಾಡಬೇಕಾಗಿಲ್ಲ. ನಾವೆಲ್ಲ ಸೇರಿ ಇದನ್ನ ಒಂದು ಕಟ್ಟಡ ಆಗಿ ರಾಯರು ಎಲ್ಲರಿಗೂ ಅನುಗ್ರಹಕ್ಕೆ ನೀವು ಅನುಸರಿಸಿದ್ದೀರಾ. ಆದ ಹಾಗೆ ಇದರಲ್ಲಿ ಯಾವತ್ತೂ ರಾಯರನ್ನ ನೀವು ಯಾವತ್ತೂ ನಂಬಿದ್ದೀರೋ ಅವ್ರು ಯಾವತ್ತೂ ಕೈ ಬಿಡೋದಿಲ್ಲ, ಯಾವತ್ತೂ ಕೈ ಬಿಡೋದ. ಈ ಒಂದು ದೊಡ್ಡ ವಿಶೇಷ ಏನಂದ್ರೆ, ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿ ಬೃಂದಾವನ ನೋಡ್ತಾ ಇದ್ದೀರಲ್ಲ, ಆ ಶಿಲ್ಪಕಲೆ ಅದು ಸಾಲಿಗ್ರಾಮ ಅದು ಅದೇ ಬಂದು ಗುರುರಾಯರು ಎಷ್ಟು ಮಹಾ ಕರುಣಾಕರರು ಅಂತ ಹೇಳಿದ್ರೆ, ಅವರು ಕೂತಿದ ಜಾಗದಲ್ಲಿರುವ ಕಲ್ಲು ನಮಗೂ ಬಂದು ಇಲ್ಲಿ ಬಂದು ಇದು ಮಾಡಬೇಕು ಅಂತೇಳಿ ರಾಯರು ನಮಗೆ ಸ್ಥಾಪನೆ ಮಾಡಿಸಿದ್ರು. ಅಂದರೆ ಏನಂತ ಹೇಳಿದ್ರೆ ರಾಯರ ಮಹಿಮೆ ಏನು ಅಂತ ಹೇಳೋದು ನನಗೆ ಹೇಳಕ್ಕೆ ಅಷ್ಟು ಇಲ್ಲ. ಇವತ್ತು ನಮ್ಮ ಇಂಡಿಯಾ ದೇಶದಲ್ಲಿ ಎಷ್ಟೋ ಬೃಂದಾವನಗಳೆಲ್ಲ ಎಷ್ಟಾಗಿದೆ, ಆದರೆ ನಮಗೆ ರಾಯರು ಬಂದು ಇಲ್ಲಿ ಬೃಂದಾವನ ಮಾಡಿಸಿದ್ರು. ರಾಯರು ಇಲ್ಲಿ ಬಂದಾಗ, ಸ್ವಾಮಿಗಳು ಬಂದಾಗ ಒಂದು ಮಾತು ಹೇಳಿದ್ರು. ಏನಂತ ಹೇಳಿದ್ರೆ, ಲಕ್ಷ್ಮಣ ಇದು ರಾಯರ ಮಠ ಇಲ್ಲ ಅಂತ ತಿಳ್ಕೋಬೇಡ. ರಾಯರು ಇಷ್ಟು ಎಲ್ಲ ಕಡೆ ಸಂಚಾರ ಮಾಡಿ ಎಲ್ಲ ಬಂದು ಅವ್ರಿಗೆ ಒಂದು ರೆಸ್ಟ್ ಅಂತೇಳಿ, ತಪೋವನ ಅಂತೇಳಿ ಅವ್ರು ಬಂದು, ಇದು ಬಂದು ತಪೋವನ, ಇದು ಬರೇ ಬೃಂದಾವನ ಅಲ್ಲ, ಇಲ್ಲಿ ನಾನು ಬಂದು ನನ್ನ ಆಯುಷು ಎಲ್ಲ ಬಂದು ಕೂತ್ಕೊಂಡು ಇದು ಮಾಡ್ತೇನೆ ಅಂತೇಳಿ ಆ ಮಹಾಗುರುಗಳು ಬಂದು ಮಾಡಿದ್ರು. ಅದರಿಂದ ಇಲ್ಲಿ ರಾಯರು ಯಾರು ಅಂತೇಳಿ ಗೊತ್ತಿರಲ್ಲಪ್ಪ. ಇವತ್ತು ಹಳ್ಳಿ ಜನಗಳು
ಅವ್ರಿಗೆ ಗೊತ್ತಿಲ್ಲ, ರಾಯರು ಅಂದ್ರೆ ಏನೂ ಗೊತ್ತಿಲ್ಲ. ಇವತ್ತು ಅಷ್ಟು ಬಂದು ಸೇವೆ ಮಾಡ್ತಾರೆ, ನಮಗೆ ನಾಚಿಕೆ ಆಗುತ್ತೆ. ಏನಪ್ಪ ಅವ್ರಿಗೇನು ಗೊತ್ತಿಲ್ಲ, ಒಂದು ಶ್ಲೋಕ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಇದ್ರೂ ಇಷ್ಟು ಬಂದು ಸೇವೆ ಮಾಡ್ತಾರೆ ಅಂದರೆ ಕಣ್ಣಲ್ಲಿ ನೋಡೋಕ್ಕಾಗ್ತಾ ಇಲ್ಲ ಸ್ವಾಮಿಗಳೇ, ಕಣ್ಣಲ್ಲಿ ನೋಡೋಕ್ಕಾಗ್ತಾ ಇಲ್ಲ. ಆದ ಕಾರಣವಾಗಿ ನಾವೆಲ್ಲರೂ ರಾಯರನ್ನ ನಂಬೋಣ, ರಾಯನ ಕೈ ಬಿಡೋದು ಬೇಡ. ರಾಯರ ಗಟ್ಟಿಯಾಗಿ ಪಾದ ಗಟ್ಟಿಯಾಗಿ ಹಿಡ್ಕೊಂಡು ಅವರು ಒದ್ರು ತಳ್ಳಿದ್ರು ಏನು ಮಾಡಿದ್ರು, ಗುರುರಾಯರೇ ನಾನು ನಿಮ್ಮನ್ನು ಬಿಡೋದಿಲ್ಲ, ನೀವು ಬಿಟ್ಟು ನನಗೆಲ್ಲ ನೀವು ಏನು ಮಾಡಬೇಕು ಅದೇ ನನಗೆ ಸಹಾಯ ಮಾಡಬೇಕು ಅಂತೇಳಿ ಅವ್ರು ಬಿಡಿಸ್ಕೊಬಿಟ್ರೆ ಅವರು ಕಲ್ಪವೃಕ್ಷಾಯ ಕಾಮಧೇನು. ಅವರು ಕಲ್ಪವೃಕ್ಷಾಯ ಕಾಮ ಕೇಳಿದವ್ರಿಗೆ ಇಲ್ಲ ಅಂತ ಹೇಳೋದಿಲ್ಲ. ದೇವರು ಗುರುರಾಯರ ಒಂದು ಏನು ವಿಶೇಷ ಅಂತ ಹೇಳಿದ್ರೆ, ಒಂದು ಕಳ್ಳ ನಾನು ಇವತ್ತು ಕಳ್ತನಕ್ಕೆ ಹೋಗ್ತಾ ಇದ್ದೇನೆ, ನನಗೆ ಆಶೀರ್ವಾದ ಮಾಡಿ. ಗುರುರಾಯರಿಗೆ ಏನು ಮಾತಾಡೋದಿಲ್ಲ, ಆಶೀರ್ವಾದ ಮಾಡ್ತಾರೆ ಅವರಿಗೆ. ಕಳ್ಳನಿಗೂ ಆಶೀರ್ವಾದ ಮಾಡ್ತಾರೆ. ಕಳ್ಳ ಸಂತೃಪ್ತಿಯಾಗಿ ಕಳ್ತನ ಮಾಡಿಕೊಂಡು ಏನೋ ತಂದು ಬರ್ತಾನೆ, ಅವಾಗ ಸ್ವಾಮಿಗಳ ಹತ್ರ ಬರ್ತಾನೆ, ಸ್ವಾಮಿ ನೀವು ಆಶೀರ್ವಾದ ಮಾಡಿದ್ದಕ್ಕೆ ನನಗೆ ಒಳ್ಳೆ ಇದು ಒಡವೆಗಳು ಸಾಮಗ್ರಿಗಳು ಎಲ್ಲ ಸಿಕ್ತು ಅಂತ. ಅವಾಗ ರಾಘವೇಂದ್ರ ಸ್ವಾಮಿಯವರು ಒಂದೇ ಒಂದು ಕೇಳ್ತಾರೆ ಅಂತ ಹೇಳಿದ್ರೆ, ಅಪ್ಪ ನೀನು ಸಂತೋಷನಾ, ಇಷ್ಟೆಲ್ಲ ನಿಂಗೆ ಸಿಕ್ಕಿದಲ್ಲ ನೀನು ಸಂತೋಷನಾ? ಸ್ವಾಮಿ ನನ್ನ ಹೊಟ್ಟೆ ಪಾಡಿಗೆ ಏನೋ ನಾನು ಕಳ್ತನ ಮಾಡಿದ್ರೆ, ಆದರೆ ನನಗೆ ಈ ದಿನದಿಂದ ನನಗೆ ಸಂತೋಷ ಇಲ್ಲ ಸ್ವಾಮಿಗಳೇ. ನನಗೆ ಕೆಲಸ ಮಾಡೋದಕ್ಕೆ, ನನಗೆ ಜೀವನ ಮಾಡೋದಕ್ಕೆ ನನಗೊಂದು ಮಾರ್ಗವನ್ನು ತೋರಿಸ್ಕೊಡಿ. ಆ ಮಾರ್ಗನೇ ದೊಡ್ಡ ಮಾರ್ಗ ಸ್ವಾಮಿಗಳೇ, ಈ ಮಾರ್ಗ ನನಗೆ ಬೇಕಾಗಿಲ್ಲ ಸ್ವಾಮಿಗಳೇ. ಏನೋ ಹೊಟ್ಟೆ ಪಾಡಿಗೆ ನಾನು ಮಾಡಿಬಿಟ್ಟೆ, ಆದರೆ ಇವತ್ತು ನನಗೆ ಅದು ಬೇಕಾಗಿಲ್ಲ ಸ್ವಾಮಿಗಳೇ. ಹೌದಪ್ಪ ನೀವು ತಿಳಿಸ್ಕೊಂತೇಳಿ ಅವ್ರು ಆಶೀರ್ವಾದ ಮಾಡ್ತಾರೆ. ಗುರು ರಾಘವೇಂದ್ರ ಸ್ವಾಮಿ ಅವ್ರಿಗೆ ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಅಂತ ಹೇಳಿದ್ರೆ ಏನು, ಇವನು ಇದನ್ನೇ ಬಂದ್ಬಿಟ್ಟು ಇದು ಮಾಡ್ತು, ಭಾಳ ಸಂತೋಷ ಸ್ವಾಮಿಗಳೇ, ನೀವು ನಮ್ಗೆ ಇಷ್ಟು ಸಹಾಯ ಮಾಡಿದ್ರಿ, ಇಷ್ಟು ಇದು ಮಾಡಿ ಆಶೀರ್ವಾದ ಮಾಡಿದ್ರಿ, ಇಷ್ಟೆಲ್ಲ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದರೆ ಆ ಮನುಷ್ಯ ಅವಾಗ ತಿತ್ಕೊಂಡ, ನಾನು ಮಾಡ್ತಾ ಇರೋದು ತಪ್ಪು ಕೆಲಸ, ನನಗೆ ನೀವು ನಿಮ್ಮ ಮಾರ್ಗ ತೋರಿಸ್ಕೊಡಿ, ನನಗೆ ಏನೋ ನಾವು ಹೊಟ್ಟೆ ಪಾಡಿಗೆ ನಾ ಕಳ್ತನ ಮಾಡಿಬಿಟ್ಟೆ, ಆದರೆ ಇವತ್ತು ನಿಮ್ಮ ಮಾರ್ಗ ನನಗೆ ತೋರಿಸ್ಕೊಡಿ, ಇದರಲ್ಲಿ ಸಂತೋಷ ಇಲ್ಲ ಸ್ವಾಮಿಗಳೇ ಅಂತೇಳಿ ಬೇಡ್ಕೊಂತ. ಅಂದರೆ ರಾಯರು ಎಂಥವ್ರಾಗಲಿ, ಎಂಥ ಮನುಷ್ಯ ಆಗಲಿ, ಏನು ಬೇಕಾದ್ರೂ ಕೊಡ್ತಾರೆ. ಕಲ್ಪವೃಕ್ಷಾಯ ಕಾಮಧೇನು, ಕೆಟ್ಟದ್ದು ಒಳ್ಳೇದು ಇಲ್ಲ ಕೊಟ್ಟಾದ ಮೇಲೆ ಅವ್ರನ್ನ ಕೇಳ್ತಾರೆ, ಏನಂತೇಳಪ್ಪ ನೀನು ಸಂತೋಷವಾಗಿದ್ದೀಯಾ ಅಂತ ಹೇಳಿದ್ರೆ ಅಷ್ಟೇ ನಿನ್ನ ಜೀವನ. ಆದರೆ ನನಗೆ ನಿಮ್ಮ ಜೀವನ ತೋರಿಸಿ ಅಂತ ಹೇಳಿದ್ರೆ ಇದು ಮಾಡ್ತಾರೆ. ಆದ ಕಾರಣವಾಗಿ ನಾವು ಯಾವತ್ತೂ ರಾಯರನ್ನ ಮರಿಬಾರ್ದು. ರಾಯರೇ ಯಾವ ಒಂದು ಇದಕ್ಕೂ ರಾಯರನ್ನ ನೆನೆಸ್ಕೊಂಡು, ರಾಯರಂದ್ರೆ ಸ್ವಾಮಿಗಳೇ, ರಾಯರು ಒಂದು ಹೇಳ್ಬೇಕಾದ್ರೆ ದೇವಾನು ದೇವರುಗಳು, ದೊಡ್ಡ ದೇವರುಗಳೆಲ್ಲ ಬಂದು ಆಶೀರ್ವಾದ ಕೊಟ್ಬಿಟ್ಟು, ರಾಮ ಕೃಷ್ಣ ಗೋವಿಂದ ನಾರಾಯಣ ಇವರೆಲ್ಲ ಬಂದು ರಾಯರಿಗೊಂದು ಆಶೀರ್ವಾದ ಮಾಡು. ನನಗೆ ರಾಘವೇಂದ್ರ ಅಂತ ಹೇಳಿದ್ರೆ ನಾವೆಲ್ಲ ಬಂದ್ಬಿಡ್ತೇವಪ್ಪ, ನಾವು ಹಿಂದೆ ಬಂದು ಬರ್ತೇವೆ ನಿಮ್ಗೆ ಆಶೀರ್ವಾದ. ಆದರೆ ನಾನು ರಾಮನ ಪೂಜೆ ಮಾಡಲಿಲ್ಲ, ಕೃಷ್ಣನ ಪೂಜೆ ಮಾಡಲಿಲ್ಲ, ಈಶ್ವರನ ಪೂಜೆ ಮಾಡಿಲ್ಲ ಅಂತೇಳಿಲ್ಲ. ರಾಯರಂದ್ರೆ ಎಲ್ಲಾರನ್ನೂ ಸರ್ವರೂ ಪೂಜೆ ಮಾಡಿದಂತೇಳಿ ಅವ್ರಿಗೆ ಆಶೀರ್ವಾದ ಕೊಟ್ಟರೆ. ಆದ ಕಾರಣವಾಗಿ ನಾವು ಅವರ ಪಾದದಲ್ಲಿ, ಅವ್ರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆದ ಶಕ್ತಿ ಕೊಡಿ. ಮತ್ತು ಒಂದು ವಿಶೇಷ ಏನಂತ ಹೇಳಿದ್ರೆ, ನನಗೆ ರಾಘವೇಂದ್ರ ಸ್ವಾಮಿ ಅಂತ ಹೇಳಿದ್ರು ಯಾರು ಏನು ಅಂತೇಳಿ ಗೊತ್ತಿಲ್ಲ, ನನ್ನ ಜೀವನದಲ್ಲಿ ಗೊತ್ತಿಲ್ಲ. ನನ್ನ ಸ್ನೇಹಿತ ವಿಜಯ್ ಬ್ರಹ್ಮಾವ ಅವರು ಏನಾದ್ರು ಅವ್ರ ತಂದೆ, ಆಮೇಲೆ ಅವರು ಭಾವ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದಾರೆ ಕಾರಲ್ಲಿ, ನನ್ನ ಕರಿತಾ ಇದ್ದಾರೋ, ನನಗೆ ಬಂದ್ಬಿಟ್ಟು ಒಬ್ಬನೇ ಅವ್ರ ಜೊತೆ ಹೋದ್ರೆ ನನಗೆ ಭಾಳ ಬೋರಕ್ಕೆ ಇರೋದಾಗಿದೆ, ನೀನು ಬಾರೋ ಅಂತ ಹೇಳಿದ್ರು. ನಾನು ನನ್ನ ಸ್ನೇಹಿತ ಕರೆದಿದ್ದ ತಕ್ಷಣ ನಾನು ಬರ್ತೇನೆ ಅಂತ ಹೇಳಿದೆ. ಅಲ್ಲಿ ಹೋದೆ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿ ಏನು ಗೊತ್ತಿಲ್ಲ. ನಾನು ನಿಂತ್ಕೊಂಡೆ. ಅವರು ರಾಘವೇಂದ್ರ ಸ್ವಾಮಿ ಹೇಳಿದ್ರು, ನೋಡು ಲಕ್ಷ್ಮಣ, ನಾನು 28 ಪ್ರದಕ್ಷಿಣೆ ಮಾಡ್ತೇನೆ ಲಕ್ಷ್ಮಣ ಅಂತ ಹೇಳಿದ್ರು. 28 ಪ್ರದಕ್ಷಿಣೆ ಮಾಡಿದೆ. ಅವ್ರು ಏನು ಮಾಡ್ತೇನೆ ನಾ ಮಾಡ್ತೇನೆ ಅಂತ ಹೇಳ್ಬಿಟ್ಟು ನಾವು ಒಪ್ಪಿಕೊಂಡು ಮಾಡಿದೆ. ಅವರ ದೊಡ್ಡತನ ನೋಡಿ, ಅವರು ಜನವಾರ ಹಾಕಿದ್ರು, ಮುಂಜಿ ಎಲ್ಲ ಆಗಿತ್ತು, ದೇವಸ್ಥಾನದಲ್ಲೇ ಮಹಾಮಂಗಳಾರತಿ ಎಲ್ಲ ಆಯಿತು. ಪ್ರಸಾದಕ್ಕೆ ಹೋಗುವಾಗ ನಾ ಇರೋದ್ರಿಂದ ನಾ ಬಿಡೋದಿಲ್ಲ ಅಂತ ಬಿಟ್ರು. ಅವ್ರ ತಂದೆ, ಅವ್ರ ಮಾವ ಇವರು ನೀವು ಹೋಗ್ಬೋದು. ಆದರೆ ಈ ಮಹಾ ವ್ಯಕ್ತಿ ಅಂತ ಹೇಳ್ಬಾರ್ದು, ನನ್ನ ರಾಯರು, ಅವರು ನಾನು ಹೋಗೋದಿಲ್ಲ, ನನಗೆ ಊಟ ಇಲ್ಲದ್ರೂ ಪರವಾಗಿಲ್ಲ ಇದಂತೇಳಿ ಎಲ್ಲರೂ ಬ್ರಾಹ್ಮಣರು ಎಲ್ಲರೂ ಊಟ ಆದ್ಮೇಲೆ ನಮಗೆ ಅಲ್ಲಿ ಒಂದು ಇದಿದೆ, ಕಲ್ಪವೃಕ್ಷ ಕಾಮಧೇನು ಇದು ಬನ್ನಿ ಜಾಗದಲ್ಲಿ ಎಲ್ಲರೂ ಊಟ ಆದ್ಮೇಲೆ ನಮ್ಮೆಬ್ಬರಿಗೆ ಊಟ ಕೊಟ್ಟರು, ಪ್ರಸಾದ ಕೊಟ್ಟರು.
ಎಷ್ಟೆಷ್ಟು ತ್ಯಾಗ, ನನ್ಗೆ ಏನಂತ ಹೇಳಿದ್ರೆ ಅದು ಹೇಳೋದಕ್ಕೆ ಆಶ್ಚರ್ಯ. ಅವತ್ತು ಆಗಿರೋ ಒಂದು ಇದು. ಅದೇ ದಿವಸ ನಾನು ರಾತ್ರಿ ಮನೆಗೆ 10 ಗಂಟೆಗೆ ಬರುವಾಗ ನನ್ನ ಜೀವನ ಚರಿತ್ರೆ ಕೆಲಸಕ್ಕೆ ಬಂದ್ಬಿಟ್ಟು, ನೀನು ಒಂದು ವಜ್ರದ ವ್ಯಾಪಾರಿ ಆಗು ಅಂತ ಹೇಳ್ಬಿಟ್ಟು ಒಂದು ಲೆಟ್ರೇ ಬಂದು ಕೊಟ್ಬಿಟ್ರು. ನಾನು ಮಧ್ಯಾಹ್ನ ಬೇಡ್ಕೊಂಡೆ ರಾಯರ ಹತ್ರ, ಅಲ್ಲಿಂದ ಅಂತೇಳಿ ಅವತ್ತಿನಿಂದ ಆ ರಾಯರನ್ನ ಇವತ್ತುವರೆಗೂ ಜೀವನದಲ್ಲಿ ನಾನು ಹೇಳ್ಬೇಕಾಗಿದ್ದಿಲ್ಲ. ಏನೇನು ಮಾಡಿದ್ದಾರೆ ಅಂತ ಹೇಳಿದ್ರೆ ಕನಸಲ್ಲೂ ನನ್ಸಕ್ಕಾಗೋದಿಲ್ಲ. ಇದಿಲ್ಲ, ಇದು ನಾನು ಎಲ್ಲರಿಗೂ ಹೇಳೋದು, ಯಾರು ಕಷ್ಟದಲ್ಲಿದ್ದಾರೋ, ಯಾರು ಇದರಲ್ಲಿದ್ದಾರೋ, ಅಪ್ಪ ರಾಯರ ಕೈಮೈ, ಅಪ್ಪ ರಾಯನ ಕೈಮೈ, ರಾಯರು ಅವ್ರನ್ನ ಮಾರ್ಗ ಅದೇ ಹೇಳ್ತಾ ಇರೋದು ನಾನು. ಒದ್ರೂ ಪರವಾಗಿಲ್ಲ, ತಳ್ಳಿದ್ರೂ ಪರವಾಗಿಲ್ಲ, ಬಿಡಬೇಡ, ನೀನ್ ಬಿಟ್ಟು ನನ್ಗೆ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ತೀನಿ. ದರ್ಶನ ಕೊಟ್ಟಿದ್ದಾರೆ. ದರ್ಶನ ಅಂದ್ರೆ ಹೆಂಗೆ ಅಂತ ಹೇಳಿದ್ರೆ, ನಾನು ಬೆಳಿಗ್ಗೆ 2:30 ಗಂಟೆಗೆ, ಅವಾಗ ಮಂತ್ರಾಲಯದಲ್ಲಿ 1972ರಲ್ಲಿ ಏನೂ ಇರಲಿಲ್ಲ. ಅವಾಗ ರಾತ್ರಿ ಬಸ್ಸು 4:30 ಗಂಟೆಗೆ ಬೆಳಿಗ್ಗೆ ಹೋಗೋದಕ್ಕೆ, ನಮ್ಮ ಮನೆಯವರು ನಾನು 2:30 ಗಂಟೆಗೆ ನದಿ ತೀರಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತಾ ಇದ್ದೇವೆ ಸ್ವಾಮಿಗಳೇ. ಇಷ್ಟೇ ದೂರ ಸ್ವಾಮಿಗಳೇ, ಇಷ್ಟೇ ದೂರದಲ್ಲಿ ಬಿಳಿ ವಸ್ತ್ರ ಹಾಕೊಂಡು, ಕಚ್ಚೆ ಗಿಚ್ಚೆ ಹಾಕೊಂಡು ಸ್ನಾನ ಮಾಡ್ತಾ ಇದ್ದಾರೆ, ನೀರು ಹಾಕೊಂಡು ಕಾಲ ಮಾಡ್ತಾ ಇದ್ದಾರೆ. ಅಲ್ಲಿ ನಮಗೆ ವಾಚ್ಮೆನ್ ಒಬ್ರು, ಒಂದೇ ಮಂತ್ರಾಲಯಕ್ಕೆ ಒಬ್ಬರೇ ವಾಚ್ಮೆನ್ ಇದ್ರು, ನಾಗೇಂದ್ರ ಅಂತೇಳಿ. ಅಲ್ಲಿ ಒಂದು ನಾನು ನೋಡ್ತಾ ಇದ್ದೇನೆ, ನಮ್ಮ ಹೆಂಗಸರು ನೋಡ್ತಾ ಇದ್ದೇವೆ, ಇಬ್ರು ನೋಡ್ತಾ ಇದ್ದೇವೆ, ಹಿಂಗೆ ನೋಡ್ತಾ ಇದ್ದೇವೆ, ಸ್ನಾನ ಮಾಡ್ತಾ ಇದ್ದಾರೆ. ಇದನ್ನ ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ರು. ಆದ್ರೂ ನಮ್ಮ ರಾಯರ ಮಹಿಮೇನ ಎಲ್ಲರಿಗೂ ತಿಳಿಸ್ಬೇಕು. ಎಲ್ಲರಿಗೂ ಒಂದು ಮನುಷ್ಯನ ಊಟನ ಬಂದು 10 ಜನಕ್ಕೆ ಊಟ ಮಾಡ್ಬೋದು, ಅದೇ 10 ಜನದ ಊಟ ಒಬ್ಬರು ಮಾಡಕ್ ಆಗೋದಿಲ್ಲ. ಆದ ಕಾರಣವಾಗಿ ನಾನು ರಾಯರ್ ನೋಡಿದ್ರೆ ನಾನು ಹೇಳ್ದೆ, ರಾಯರ ಮೇಲೆ ಪರವಾಗಿಲ್ಲ, ಏನ್ ತೊಂದಿಲ್ಲ. ಲಕ್ಷ್ಮಣ ಅಲ್ಲಿ ಇವರು ಅರ್ಚಕರೆಲ್ಲ ಹೇಳಿದ್ರು, ಯಾರಿಗೂ ಹೇಳ್ಬೇಡಪ್ಪ, ನಿಮ್ಗೆ ದರ್ಶನ ಕೊಟ್ಟಿದ್ದು. ಇಲ್ಲ, ನಮ್ಮ ರಾಯರ ದರ್ಶನ ಎಲ್ಲರಿಗೂ ಆಗ್ಬೇಕು, ಎಲ್ಲರೂ ಅವ್ರ ಮೇಲೆ ನಂಬಿಕೆ ಅಂತ ಹೇಳೋದು ಬರ್ಬೇಕು. ಆದ ಕಾರಣವಾಗಿ ರಾಯರಲ್ಲಿ ನಾನು ನದಿ ತೀರದಲ್ಲಿ ನಾನು ನೋಡಿದ್ದೀನಿ 2:30 ಗಂಟೆ ಸ್ನಾನ ಮಾಡ್ತಾರಂದ್ರೆ ಆ ದರ್ಶನ. ರಾಮದೇವ್ರ ಪೂಜೆ ಇರ್ತಾರೆ, ನಮ್ಗೆ ರಾಯರು ಅಲ್ಲೇ ದರ್ಶನ ಕೊಟ್ಬಿಟ್ರೆ ರಾಯರೇ. ಅಲ್ಲಿ ದರ್ಶನ ಕೊಟ್ಟಿದ ತಕ್ಷಣ ನನಗೆ ಆಶೀರ್ವಾದ ಮೊದಲು ನಮ್ಮ ಹೆಂಗಸರು ಬಂದು ಕನ್ಸೀವ್ ಆದ್ರು. ನೋಡಿರ್ಬೇಕು, ನಮ್ಮ ದೊಡ್ಡ ಮಗ ಇಲ್ಲೆಲ್ಲ ಬಂದಿದ್ದಾರೆ. ಯಾಕಂದ್ರೆ ಒಂದೊಂದು ಹೇಳಕ್ ಹೋದ ಸ್ವಾಮಿಗಳೇ, ಇವತ್ತು ಇದು ನಾನು ಮಾತಾಡ್ಬೇಕು, ಇದು ಮೈಕಲ್ಲಿ ಮಾತಾಡ್ಬೇಕಲ್ಲ, ನನ್ನ ಜೀವನ ಚರಿತ್ರೆ ಇವತ್ತು ನಿಮ್ಗೆ ಹೇಳ್ಬೇಕಾದ್ರೆ ನಾಳೆ ಬೆಳಿಗ್ಗೆವರೆಗೂ ನಾನು ಹೇಳ್ಬಲ್ಲೆ. ಅಷ್ಟು ಪವಾಡಗಳು ನಡೀತಾ ಇದೆ ನನಗೆ, ಅಷ್ಟು ಪವಾಡ ಅಂದ್ರೆ ಅಷ್ಟು ಪವಾಡ ನಡೀತಾ ಇದೆ ಸ್ವಾಮಿಗಳೇ, ಹೇಳ್ಬೇಕಾದೇ ಇಲ್ಲ. ಆದ್ರೆ ಗುರುರಾಯರನ್ನ ಎಲ್ಲರೂ ನಂಬಿ, ಗುರುರಾಯರನ್ನ ಎಲ್ಲದಕ್ಕೂ ಅವರೇ. ನಮ್ಮ ಸ್ನೇಹಿತ ನೋಡಿ, ಏನು ಗೊತ್ತಿಲ್ಲ, ನಂಗೆ ಗೊತ್ತೇ ಇರಲಿಲ್ಲ ರಾಯರು ಏನಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ. ನನಗೆ ಬೋರ್ ಆಗ್ತದೆ, ಬೇಜಾರಾಗುತ್ತೆ, ನೀವು ಬಾರೋ, ನೀವು ಕರ್ಕೊಂಡು ಹೋಗ್ತೇನೆ ಅಂತ ಕರ್ಕೊಂಡು ಹೋಗಿ ಕಷ್ಟ ಮಾಡಿಸೋದು. ಆ ದರ್ಶನವೇ ಬ್ರಹ್ಮಾಂಡ ದರ್ಶನ ಆಗಿತ್ತು, ಬ್ರಹ್ಮಾಂಡ ದರ್ಶನ ಆಯ್ತು. ಓಕೆ ರಾಯರು, ಬಹಳ ಸಂತೋಷ ರಾಯರೇ. ಏನಾರ ನನ್ನ ಕಡೆಯಿಂದ ತಪ್ಪು ಮಾತಾಡಿದ್ರೆ ಶ್ರಮಿಸ್ಬೇಕು ನನಗೋಸ್ಕರ ಸರ್ ಮಾತಾಡೋರಿದ್ದಾರೆ, ಮಾತಾಡಿಸಿ ಅವ್ರ ಅಪ್ಪ ವಿಜಯ್ ಅವ್ರನ್ನ ಕರಿಯಪ್ಪ. ಇದ್ದೀವಿ ಎಲ್ಲ ರಾಯರ ಕೃಪದಿಂದ ಒಳ್ಳೆ ದೋಸ್ತ್ ಸಿಕ್ಕಿದ್ದಾರೆ. ಅವರು ಇದು ಮಾಡಿದ್ದು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ದೇವಸ್ಥಾನ ಮೇಲೆ. ನಾವು ಕೆಲಸ ಮಾಡಿದ್ವಲ್ಲ, ರಾಯರು ಕೆಲಸ ಮಾಡಿದ್ದು, ನೀನ್ ತೋರಿಸಿ ನಾವು ಬರೀ ಡ್ರೈವರ್. ಆದ್ರೆ ಒಂದೇನಂದ್ರೆ ರಾಯರ ರೂಪನೇ ನಮ್ಗೆ ಗೊತ್ತಿರಲಿಲ್ಲ. ಆ ರೂಪನ ರಾಯನ ಕರ್ಕೊಂಡೋಗಿ ಕರೆಕ್ಟ್ ಅವ್ರು ಹೇಳಿದ್ ಇನ್ನೊಂದು ಕರ್ದೋದು, ನಾವು ಬರೀ ಡ್ರೈವರ್ ಕರ್ಕೊಂಡು ಹೋಗಿದ್. ಇದಕ್ಕೆ ಇವತ್ತು ಗುರುರಾಯರು ನಿನ್ಗೆ ಗೊತ್ತು ನನ್ನ ಜೀವನದಲ್ಲಿ ನಾವು ಹೆಂಗೆ ಬಂದಿದೆ. ಮಹಾಭಕ್ತರು ರಾಯರು, ಅವ್ರು ನಾನು ಎಷ್ಟೆಷ್ಟು ಹೇಳಿದ್ರು ಸಾಲದು, ಹೊಗಳಿದ್ರೆ ಸಾಲದು ಅಂತೇಳಿ ಅವರನ್ನು ರಾಯರ ಬಗ್ಗೆ ಇಲ್ಲ. ನಾವು ಇವತ್ತು ಏನಿದ್ದಾರೆ ಬೇರೆ ಏನು ಏನೆಲ್ಲ ಬೇಡ್ಕೊಂಡಿದೀವಿ ನನ್ನ ಸ್ನೇಹಿತರು ಏನ್ ಕೇಳಿದ್ರು ಕೊಡ್ತಾರೆ. ಅದಕ್ಕೆ ರಾಯರ್ ಹಂಗ್ ಬಂದ್ ಕರ್ಕೊಂಡು ಹೋಗಿದ್ದಾರೆ ಸರ್. ನಂಗೆ ಅವತ್ತಿಂದ ಅನುಗ್ರಹ ಮಾಡ್ಬಿಟ್ಟಿದ್ದಾರೆ ನಿಮ್ಗೆ. ಖಂಡಿತ